ವಿಜೆಆರ್ ಸಿಂಧ್ಯಾ ಜೆಡಿಎಸ್ನ ಹಿರಿಯ ಮುಖಂಡ, ಮಾಜಿ ಸಚಿವ. ಇವರು ಕೆಲ ಸಮಯ ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ರು. ಆ ಅನುಭವ ಹೇಗಿತ್ತು, ರಾಜಕಾರಣ ಹಾಗೂ ಶಿಕ್ಷಣದಲ್ಲಿ ಅವರಿಗೆ ತೃಪ್ತಿ ನೀಡಿದ್ದು ಯಾವುದು, ಸಿಂಧ್ಯಾ ಅವರೇ ಹಂಚಿಕೊಂಡಿದ್ದಾರೆ, ಕೇಳಿ. 1979, 80, 81, 82 ಸುಮಾರು 4 ವರ್ಷಗಳ ಕಾಲ ನಾನು ಬೆಂಗಳೂರಿನ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಆಗಿರ್ತಕ್ಕಂಥ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಪಾಠ ಮಾಡ್ತಾಯಿದ್ದೆ. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 4 ವರ್ಷ ಪಾಠ ಮಾಡಿದ್ದೀನಿ ಸಿವಿಲ್ ಇಂಜಿನಿಯರಿಂಗಲ್ಲಿ. ಸಿಂಧ್ಯಾ ಸಾಮಾನ್ಯ ಉಪನ್ಯಾಸಕರೇನೂ ಆಗಿರಲಿಲ್ಲ. ವಿದ್ಯಾರ್ಥಿಗಳನ್ನು ಪಠ್ಯದತ್ತ ಆಕರ್ಷಿಸುವ ವಿಶೇಷ ಶಕ್ತಿ ಸಿಂಧ್ಯಾ ಅವರಲ್ಲಿತ್ತು. ಆ ಬಗ್ಗೆ ಸಿಂಧ್ಯಾ ಸಂತಸದಿಂದ ನೆನಪಿಸಿಕೊಳ್ತಾರೆ. ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದಾಗ ನಾನೇನು ಕಲಿತೆ, ಆಗ ಇಂಜಿನಿಯರಿಂಗ್ ಕೋರ್ಸ್ 5 ವರ್ಷದ್ದು. ನಾನೇನು ಕಲಿತೆ ಇಂಜಿನಿಯರಿಂಗ್ನಲ್ಲಿ, ಅದಕ್ಕಿಂತ ಹೆಚ್ಚಿಗೆ ನಾನು ಅಧ್ಯಾಪಕನಾಗಿ ಇಂಜಿನಿಯರಿಂಗನ್ನು ಕಲಿತೆ ನಾನು. ಯಾಕೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾರೆ ಮತ್ತು ಅವ್ರಿಗೆ ನೀವು ಪಾಠ ಕಲಿಸ್ಕೊಡ್ಬೇಕಾದ್ರೆ ನೀವು ಮುಂಚೆ ತಿಳ್ಕೊಬೇಕು ಏನೇನು ಪ್ರಶ್ನೆಗಳು ಬರ್ಬೋದು ಅಂಥೇಳಿ. ಎಲ್ಲ ಆಸ್ಪೆಕ್ಟ್ಸನ್ನು ತಿಳ್ಕೊಂಡು ಕ್ಲಾಸ್ ರೂಮ್ಗೆ ಹೋಗಬೇಕಾಗ್ತದೆ, ನೋಟ್ಸ್ ಕೊಡಬೇಕಾಗ್ತದೆ, ಸಮ್ಸ್ ಮಾಡಬೇಕಾಗ್ತದೆ, ಅದನ್ನು ಅಪ್ಲಿಕೇಶನ್ ಏನು ಅನ್ನೋದನ್ನು ಹೇಗಬೇಕಾಗ್ತದೆ. ಉಪನ್ಯಾಸಕರಾಗಿ 4 ವರ್ಷ ಬೋಧನೆ ಮಾಡಿದ ನಂತರ 1982ರಲ್ಲಿ ನಡೆದ ಚುನಾವಣೆಯಲ್ಲಿ ಸಿಂಧ್ಯಾ ಕನಕಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಶಾಸಕರಾದರು, ಮಂತ್ರಿಯೂ ಆದರು. ಆಗ ಹಿಂದಿನ ಬೋಧನಾ ವೃತ್ತಿ ಸಾಕಷ್ಟು ಸಹಕಾರಿಯಾಯಿತು ಅಂತಾರೆ ಸಿಂಧ್ಯಾ. ಒಬ್ಬ ಟೀಚರ್ ಆಗಿರ್ತಕ್ಕಂಥವನು ಯಾವಾಗೂ ತನ್ನ ಕಿವಿಯನ್ನು, ತನ್ನ ಕಣ್ಣನ್ನು ತೆರೆದಿಟ್ಟಿರಬೇಕು, ತನ್ನ ಮನಸ್ಸನ್ನು ತೆರೆದಿಟ್ಟಿರಬೇಕು. ನಾಲೆಡ್ಜ್ ಅಂತಕ್ಕಂಥ ತರಿಸ್ತಿರು ಬಾಯಾರಿಕೆ ಇರಬೇಕಾಗ್ತದೆ ಅವನಿಗೆ, ಕಲಿಬೇಕು, ಜ್ಞಾನ ಕಲಿಬೇಕು ಅಂತೇಳಿ. ಸೊ ಮಿನಿಸ್ಟರ್ ಆಗಿದ್ದಾಗ ನಾನು ವಿದೇಶದ ಪ್ರವಾಸಕ್ಕೆ ಹೋಗಲಿ ಅಥವಾ ವಿರೋಧ ಪಕ್ಷದಲ್ಲಿದ್ದಾಗ ಯಾವುದಾದ್ರು ಒಂದು ವಿಷಯದ ಬಗ್ಗೆ ಮಾತನಾಡೋದಾಗಲಿ, ಒಂದು ತಜ್ಞತೆಯನ್ನು ಪಡೆದು ನಾನು ವಿಷಯಗಳನ್ನು ಸಂಗ್ರಹ ಮಾಡಿ ಮಾತಾಡಲಿಕ್ಕೆ ನಾನು ಅಧ್ಯಾಪಕನಾಗಿ ಕೆಲಸ ಮಾಡಿದ್ದು ನನಗೆ ಬಹಳ ಅನುಕೂಲ ಆಯಿತು. ಮಂತ್ರಿಯಾದ ನಂತರವೂ ನಿರಂತರ ಅಧ್ಯಯನ, ಅನ್ವೇಷಣೆ, ಕಲಿಕೆಗೆ ಹಿಂದಿನ ಬೋಧನಾ ವೃತ್ತಿ ಸಾಕಷ್ಟು ಸಹಕಾರ ನೀಡಿತು ಎನ್ನುತ್ತಾ ಉಪನ್ಯಾಸಕ ವೃತ್ತಿ ಜೀವನದುದ್ದಕ್ಕೂ ಬುನಾದಿಯಾದದ್ದನ್ನು ಸಿಂಧ್ಯಾ ಬಹಳ ಧನ್ಯತೆಯಿಂದ, ಸಂತಸದಿಂದ ನೆನೆಸಿಕೊಳ್ತಾರೆ. ನಾನು ಪಾಠ ಮಾಡೋದು ಅಂತ ಹೇಳಿದ್ರೆ ಚೆನ್ನಾಗಿ ಮಾತನಾಡ್ತೀನಿ, ಒಳ್ಳೊಳ್ಳೆ ಉದಾಹರಣೆಗಳನ್ನು ಕೊಡ್ತೀನಿ ಅಂಥೇಳಿ ಭಾಳ ಆಸಕ್ತಿಯಿಂದ ನನ್ನ ಕ್ಲಾಸಸ್ಗೆ ತಪ್ಪಿಸ್ಕೊಳ್ತಾ ಇರಲಿಲ್ಲ. ಎಲ್ಲ ಕ್ಲಾಸಸ್ಸಲ್ಲೂ 70% 60% ಅಟೆಂಡೆನ್ಸ್ ಇರ್ತಾಯಿದ್ರೆ, ನನ್ನ ಕ್ಲಾಸಸ್ಸಲ್ಲಿ 80-90% ಅಟೆಂಡೆನ್ಸ್ ಇರ್ತಾಯಿತ್ತು. ಯಾಕೆ ಅಂತ ಹೇಳಿದ್ರೆ ಹುಡುಗರು ಬರೋರು, ಮತ್ತು ನಾನು ಯಾವುದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಸಹಿತ ಒಂದು ಉದಾಹರಣೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ, ಅವ್ರ ಮನಸ್ಸಿಗೆ ಹೋಗ್ತಾಯಿತ್ತು. ಹೀಗಾಗ್ಬಿಟ್ಟು ಐ ವಾಸ್ ಆಲ್ಸೋ ಎ ಸಕ್ಸಸ್ಫುಲ್ ಟೀಚರ್, ದೋ ಐ ಟಾಟ್ ಓನ್ಲಿ ಫಾರ್ 4 years. 4 ವರ್ಷ ನಾನು ಪಾಠ ಮಾಡೋದನ್ನು ಸಹಿತ ಅದು ಭಾಳ ಒಂದು ರೀತಿಯಲ್ಲಿ ಯಶಸ್ವಿಯಾಗಿ ನಾನು ಟೀಚರಾಗಿ ಕೆಲಸ ಮಾಡಲಿಕ್ಕೆ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಭಾಳ ಹಿಡಿಸ್ತಾಯಿತ್ತು. ಅದರಿಂದ ವಿದ್ಯಾರ್ಥಿಗಳು ನನ್ನ ಬಗ್ಗೆ ಒಂದು ವಿಶೇಷವಾದ ಗೌರವದಿಂದ ನನ್ನನ್ನು ಸ್ವೀಕಾರ ಮಾಡಿದ್ರು. ಸಿಂಧ್ಯಾ ಅಂದು ಕಲಿಸಿದ ವಿದ್ಯಾರ್ಥಿಗಳು ಇವತ್ತು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರಂತೆ. ಅವರು ಸಿಕ್ಕಾಗ ತಮ್ಮ ಬೋಧನೆಯ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದಾಗ ಹೆಮ್ಮೆ ಎನ್ನಿಸುತ್ತೆ ಅಂತಾರೆ ಸಿಂಧ್ಯಾ ಸಾಹೇಬರು. ಸಿಕ್ಕಿದಾಗ ಹೇಳ್ತಾರೆ, ಸರ್ ನೀವು ಭಾಳ ಚೆನ್ನಾಗಿ ಪಾಠ ಮಾಡಿದ್ರ, ನಾನು ವಿದೇಶದಲ್ಲಿದ್ದೇನೆ, ಸಕ್ಸಸ್ಫುಲ್ ಇಂಜಿನಿಯರ್ ಆಗಿದ್ದೇನೆ, ಇಂಥ ಪ್ರೈವೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ, ಇಂಥ ಬಿಲ್ಡರ್ ಆಗಿದ್ದೇನೆ, ಇಂಥ ಬಿಸ್ನೆಸ್ ಮಾಡ್ತಾಯಿದ್ದೇನೆ, ನಾನು ಸಕ್ಸಸ್ ಆಗಿದ್ದೇನೆ ಅಂಥೇಳಿ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡಿದಾಗ ಭಾಳ ಸಂತೋಷ ಆಗ್ತದೆ. ಈಗ ನಾವು ಮಿನಿಸ್ಟ್ರ್ ಆಗಿದ್ದಾಗ ಸಹಾಯ ಮಾಡೋಕ್ಕಾಗೋದು ಕೆಲವರಿಗೆ, ಸಹಾಯಕ್ಕಿಂತ ಉಪಕಾರಕ್ಕೆ ನಾವು ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ರಿಗೂ ಮಾಡೋಕ್ಕಾಗೋದಿಲ್ಲ. ಆದರೆ ಟೀಚರ್ ಆಗಿದ್ದಾಗ ಎಲ್ರಿಗೂ ಒಂದೇ ರೀತಿ ಪಾಠ ಮಾಡ್ತೇವೆ. ಅದರಿಂದ ಆ ಗ್ರ್ಯಾಟಿಟ್ಯೂಡು ಈ ಸೆಕ್ಷನ್ ಆಫ್ ದ ಸೊಸೈಟಿಯಿಂದ ಗ್ರ್ಯಾಟಿಟ್ಯೂಡ್ ಬರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕ್ರಿಟಿಸಿಸಮ್ಮು ಇರ್ತದೆ, ಅಲ್ಲೇನು ಕ್ರಿಟಿಸಿಸಮ್ಮೇ ಇರೋದಿಲ್ವಲ್ಲ. ಐ ರಿಯಲಿ ಮಿಸ್ಡ್ ಇಟ್ ಅಂತ ಅನ್ನಿಸ್ತದೆ ನನಗೆ. ಐ ಮಿಸ್ಡ್ ಇಟ್. ಆ್ಯಂಡ್ ಈವನ್ ಟುಡೇ
ಐ ಲವ್ ಟು ಟೀಚ್. ಐ ಲವ್ ಟು ಸ್ಪೆಂಡ್ ಟೈಮ್ ವಿತ್ ಸ್ಟೂಡೆಂಟ್ಸ್. ಬೋಧನಾ ವೃತ್ತಿಯಿಂದ ಸಂಪೂರ್ಣವಾಗಿ ರಾಜಕೀಯಕ್ಕೆ ಬಂದ ನಂತರ ಸಿಂಧ್ಯಾ ಸಾಕಷ್ಟು ಅಧಿಕಾರ, ಮಂತ್ರಿಗಿರಿ ಕಂಡಿದ್ದರೂ ಕೂಡ ಇವತ್ತಿಗೂ ಬೋಧನಾ ವೃತ್ತಿಯ ಆತ್ಮತೃಪ್ತಿಯನ್ನ ಕಳೆದುಕೊಂಡ ಬೇಸರ ಅನುಭವಿಸುತ್ತಿರ್ತಾರೆ. ಮುಂದೆ ರಾಜಕಾರಣದಿಂದ ವಿಶ್ರಾಂತಿ ಪಡೆದಾಗ ಮತ್ತೆ ಪಾಠ ಮಾಡುವ ಉತ್ಸಾಹ, ಆಸಕ್ತಿಯೂ ಕೂಡ ಇವರಲ್ಲಿದೆ. ಸಿಂಧ್ಯಾರ ಪಾಠ ಕೇಳುವ ಅದೃಷ್ಟ ಮತ್ತೆ ವಿದ್ಯಾರ್ಥಿಗಳಿಗೆ ಸಿಗಲಿ ಅನ್ನೋದು ಎಲ್ಲರ ಹಾರೈಕೆ. ಹಿಂದೆ ಬೋಧಕರಾಗಿದ್ದವರೆಲ್ಲರೂ ನಂತರದಲ್ಲಿ ಆ ವೃತ್ತಿ ತೊರೆದ ಬಗ್ಗೆ ಬೇಸರವನ್ನೇ ಹೊಂದಿದ್ದಾರೆ. ಮತ್ತೆ ವಿದ್ಯೆ ನೀಡೋ ಕಾಯಕದಲ್ಲಿ ಸಂಭ್ರಮ ಕಾಣೋ ತುಡಿತ ಇವರೆಲ್ಲರಲ್ಲೂ ಇದೆ. ಒಂದು ಕಾಲದಲ್ಲಿ ಗುರುಗಳಾಗಿದ್ದ ನಂತರ ಈ ರಾಜ್ಯದ ರಾಜರುಗಳಾದ ಈ ರಾಜ ಗುರುಗಳೆಲ್ಲರಿಗೂ ಹಾಗೂ ಸಮಸ್ತ ಶಿಕ್ಷಕರಿಗೂ ಸುವರ್ಣ ನ್ಯೂಸ್ ವತಿಯಿಂದ ಹಾರ್ದಿಕ ಶುಭಾಶಯ. ಇದು ಇವತ್ತಿನ ಸುವರ್ಣ ಫೋಕಸ್ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.